ಸ್ನೇಹಿತರೆ, ಬ್ರಹ್ಮಾಂಡದಲ್ಲಿ ನಮ್ಮಂತೆಯೇ ಜೀವಿಗಳಿದ್ದಾರೆಯೇ ಎಂಬ ಕುತೂಹಲ ಮಾನವನಿಗೆ ಹಲವಾರು ದಶಕಗಳಿಂದಲೂ ಇದೆ. ಈ ಕುರಿತು ಆಗಾಗ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದೆಯಾದರೂ ಅದರಿಂದ ಫಲಿತಾಂಶಗಳು ಲಭ್ಯವಾಗಿರಲಿಲ್ಲ. ಆದರೆ ಈಗ 97 ಗ್ಯಾಲಕ್ಸಿಗಳ 6 ಮಿಲಿಯನ್ ರೇಡಿಯೋ ಸಿಗ್ನಲ್ಗಳನ್ನು ಅಧ್ಯಯನಕ್ಕೊಳಪಡಿಸಿದ ವಿಜ್ಞಾನಿಗಳ ತಂಡ ಒಂದು ಫಲಿತಾಂಶವನ್ನು ಕಂಡುಕೊಂಡಿದೆ. ಈ 97 ಗ್ಯಾಲಕ್ಸಿಗಳಲ್ಲಿ ಜೀವಿಗಳ ಕುರುಹು ಪತ್ತೆಯಾಯಿತೇ ಅಥವಾ ಈ ಬ್ರಹ್ಮಾಂಡದಲ್ಲಿ ನಾವು ಕೊನೆಗೂ ಒಂಟಿ ಎಂಬುದು ಸಾಬೀತಾಯಿತೆ? ಈ ಪ್ರಶ್ನೆಗಳಿಗೆ ಉತ್ತರ ಈ ಎಪಿಸೋಡ್ನಲ್ಲಿ ಸಿಗಲಿದೆ. ವಿಸ್ಮಯವೇನೆಂದರೆ, ವಿಜ್ಞಾನಿಗಳು 2015ರಲ್ಲಿ ಕೈಗೊಂಡ ಈ ಮಿಷನ್ ಕೇವಲ 9 ವರ್ಷಗಳಲ್ಲೇ 97 ಗ್ಯಾಲಕ್ಸಿಗಳನ್ನು ಅಧ್ಯಯನ ಮಾಡಿ ಮುಗಿಸಲಾಗಿತ್ತು. ಇದು ಭೂಮಿಯಲ್ಲಿ ಕುಳಿತುಕೊಂಡೇ ಮಾಡಲು ಹೇಗೆ ಸಾಧ್ಯವಾಗಿರಬಹುದು ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು. ಸ್ನೇಹಿತರೆ, ಅನ್ಯಗ್ರಹಗಳಲ್ಲಿ ಜೀವಿಗಳಿವೆಯೇ ಎಂಬ ಶೋಧಗಳು ಮೊದಲ ಬಾರಿಗೆ ಆರಂಭಗೊಂಡಿದ್ದು 60ರ ದಶಕದಲ್ಲಿ. ಆಗ ಜೀವಿಗಳನ್ನು ಎಲ್ಲಿಂದ ಹುಡುಕಲು ಶುರು ಮಾಡುವುದು ಎಂಬ ಪ್ರಶ್ನೆ ಬಂದಾಗ ಭೂಮಿಯಂತಹದೇ ಹ್ಯಾಬಿಟೇಬಲ್ ಪ್ಲಾನೆಟ್ಗಳನ್ನು ಮೊದಲು ಶೋಧಿಸುವುದು ಎಂದು ನಿರ್ಧಾರವಾಗುತ್ತದೆ. ಹ್ಯಾಬಿಟೇಬಲ್ ಪ್ಲಾನೆಟ್ ಎಂದರೆ ಭೂಮಿ ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಎಂದರೆ ಇಲ್ಲಿ ಜೀವಿಗಳ ಉಗಮಕ್ಕೆ ಸರಿಯಾದ ವಾತಾವರಣವಿದೆ. ಇಲ್ಲಿ ನೀರು ಕೂಡ ದ್ರವ ರೂಪದಲ್ಲಿಯೇ ಹೇರಳವಾಗಿ ಲಭ್ಯವಿದೆ. ಇಂತಹ ಹ್ಯಾಬಿಟೇಬಲ್ ಪ್ಲಾನೆಟ್ಗಳನ್ನು ಮೊದಲು ಶೋಧಿಸುವುದು, ಆನಂತರ ಅಲ್ಲಿ ಬಯೋಮಾಲಿಕ್ಯೂಲ್ಗಳನ್ನು ಹುಡುಕುವುದು ಎಂಬುದು ವಿಜ್ಞಾನಿಗಳ ಯೋಜನೆಯಾಗಿತ್ತು. ಬಯೋಮಾಲಿಕ್ಯೂಲ್ಸ್ ಎಂದರೆ ಜೀವಜಂತುಗಳು ಉತ್ಪಾದಿಸುವ ಕಣಗಳು. ಉದಾಹರಣೆಗೆ, ಹಲವಾರು ವರ್ಷಗಳ ಅಧ್ಯಯನದ ನಂತರ ವಿಜ್ಞಾನಿಗಳಿಗೆ ಡೈಮಿಥೈಲ್ ಸಲ್ಫೈಡ್ ಎಂಬ ಮಾಲಿಕ್ಯೂಲ್ ಒಂದು ಭೂಮಿಯಿಂದಾಚೆ ದೊರೆತಿತ್ತು. ಇದು ಭೂಮಿಯಲ್ಲಿ ಫೈಟೋಪ್ಲಾಂಕ್ಟನ್ಸ್ ಎಂಬ ಸಮುದ್ರದ ಆಲ್ಗಿಗಳು ಮಾತ್ರ ಉತ್ಪಾದಿಸುವ ಕಣಗಳಾಗಿತ್ತು. ಇದೇ ರೀತಿಯಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಗಳು ಅನ್ಯಗ್ರಹಗಳಲ್ಲಿ ಇವೆ ಎಂಬುದು ಪತ್ತೆಯಾದರೆ ಅಲ್ಲಿ ಜೀವಿಗಳಿವೆ ಎಂಬುದನ್ನು ತಿಳಿಯಬಹುದು ಎಂದು ವಿಜ್ಞಾನಿಗಳ ವಾದವಾಗಿತ್ತು. ಸ್ನೇಹಿತರೆ, ಇದೇನು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಅದಕ್ಕಾಗಿ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಜೊತೆಗೆ ಸೇರಿ 3 ಸ್ಪೇಸ್ ಮಿಷನ್ಗಳನ್ನು ಲಾಂಚ್ ಮಾಡುತ್ತಾರೆ. ಇವು 2000ನೇ ಇಸವಿಯ ಪ್ರಾರಂಭದ ದಶಕದಲ್ಲಾಗಿತ್ತು. ಕೋರೋಟ್ ಸ್ಯಾಟಲೈಟ್, ಗಯಾ ಸ್ಯಾಟಲೈಟ್ ಮತ್ತು ಕೆಪ್ಲರ್ ಸ್ಯಾಟಲೈಟ್, ಈ 3 ನೌಕೆಗಳನ್ನು ಕಾಲಾನುಕ್ರಮದಲ್ಲಿ ಹಾರಿಬಿಡಲಾಗಿತ್ತು. ಈ 3 ನೌಕೆಗಳಿಂದ ಸುಮಾರು 5573 ಗ್ರಹಗಳನ್ನು ಶೋಧಿಸಲಾಗಿತ್ತು. ಆ ಗ್ರಹಗಳಿಂದ ಕೊನೆಗೆ 63 ಗ್ರಹಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಈ 63 ಗ್ರಹಗಳನ್ನು ಶೋಧಕ್ಕೊಳಪಡಿಸಿದಾಗ ಸಂಶೋಧನೆಗಳ ಫಲ ಮಾತ್ರ ಶೂನ್ಯವಾಯಿತು. ಅಂದರೆ ಈ ಗ್ರಹಗಳಲ್ಲಿ ಜೀವಿಗಳಿದ್ದ ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ. ಸ್ನೇಹಿತರೆ, ವಿಜ್ಞಾನಿಗಳು ಸೋತರೂ ಸುಮ್ಮನೆ ಕೂತಿರಲಿಲ್ಲ. ಕಳೆದ ವರ್ಷದ ಕೊನೆಯಲ್ಲಿ ಒಂದು ಶೋಧ ಬಹಿರಂಗವಾಗುತ್ತದೆ. ಅಂದರೆ ವಿಜ್ಞಾನಿಗಳು ಮೊದಲು ಕಳುಹಿಸಿದ್ದ ಕೆಪ್ಲರ್ ಸ್ಯಾಟಲೈಟ್ನ ಮಿಷನ್ ಕಳುಹಿಸಿದ್ದ ಡಾಟಾದಲ್ಲಿ ಡೈಮಿಥೈಲ್ ಸಲ್ಫೈಡ್ ಒಂದು ಪತ್ತೆಯಾಗಿದೆ ಎಂಬುದು ತಿಳಿಯುತ್ತದೆ. ಹೌದು ಸ್ನೇಹಿತರೆ, ವಿಜ್ಞಾನಿಗಳಿಗೆ ಕೆಪ್ಲರ್ ಮಿಷನ್ ಶೋಧಿಸಿದ K2-18b ಎಂಬ ಒಂದು ಗ್ರಹದಲ್ಲಿ ಡೈಮಿಥೈಲ್ ಸಲ್ಫೈಡ್ ಪತ್ತೆಯಾಗಿತ್ತು ಎಂಬುದು ನಂತರ ತಿಳಿಯುತ್ತದೆ. ಈ ಗ್ರಹ ಭೂಮಿಯಂತಹದೇ ವಾತಾವರಣವನ್ನು ಹೊಂದಿತ್ತು. ಇದೀಗ ವಿಜ್ಞಾನಿಗಳ ಚಿತ್ತ K2-18bನತ್ತ ಹೊರಳುತ್ತದೆ. ಆದರೆ ಡೈಮಿಥೈಲ್ ಸಲ್ಫೈಡ್ ಎಂಬ ಕಣವನ್ನು ಕೃತಕವಾಗಿಯೂ ಉತ್ಪಾದಿಸಬಹುದು ಎಂಬ ವಿಷಯ ವಿಜ್ಞಾನಿಗಳ ಅರಿವಿಗೆ ಬರುತ್ತದೆ. ಹೈಡ್ರೋಜನ್ ಸಲ್ಫೈಡ್ ಮತ್ತು ಮೆಥನಾಲ್ಗಳನ್ನು 380 ಡಿಗ್ರಿ ಸೆಲ್ಸಿಯಸ್ನಲ್ಲಿ ರಿಯಾಕ್ಟ್ ಮಾಡಿಸಿದರೆ ಡೈಮಿಥೈಲ್ ಸಲ್ಫೈಡ್ ಉತ್ಪತ್ತಿಯಾಗುತ್ತದೆ. ಈ ರೀತಿಯ ಒಂದು ವಾತಾವರಣ ಆ ಗ್ರಹದಲ್ಲಿ ಆಗಿದ್ದು, ಅದರಿಂದ ಆ ಗ್ರಹದ ವಾತಾವರಣದಲ್ಲಿ ಡೈಮಿಥೈಲ್ ಸಲ್ಫೈಡ್ ಇದ್ದಿರಬಹುದೇ ಎಂಬ ಸಂಶಯ ಕೂಡ ವಿಜ್ಞಾನಿಗಳಿಗೆ ಬರುತ್ತದೆ. ಇದು ಆಗಿರಲಬಹುದು, ಅಲ್ಲಗೆಳೆಯಲಾಗುವುದಿಲ್ಲ. ಸ್ನೇಹಿತರೆ, ವಿಜ್ಞಾನಿಗಳಿಗೆ ಅನ್ಯಗ್ರಹದಲ್ಲಿ ಜೀವಿಗಳನ್ನು ಹುಡುಕಲು ಹಲವಾರು ಅಡೆತಡೆ ಆತಂಕಗಳು ಬಂದರೂ ಕೂಡ ಅವರು ಬೇರೊಂದು ವಿಧಾನವನ್ನು ಅನುಸರಿಸಲು ನಿರ್ಧರಿಸುತ್ತಾರೆ. ಅದುವೇ ಟೆಕ್ನೋ ಸಿಗ್ನೇಚರ್ಸ್. ನಮ್ಮ ಭೂಮಿಯಲ್ಲಿ ನಾವು ಸ್ಯಾಟಲೈಟ್, ಮೊಬೈಲ್ ಫೋನ್ಗಳು, FM ರೇಡಿಯೋಗಳು, ಟಿವಿಗಳನ್ನು ನಮ್ಮ ಕಮ್ಯುನಿಕೇಷನ್ಗಳಿಗೆಂದು ಬಳಸುತ್ತೇವೆ. ಅವು ರೇಡಿಯೋ ಸಿಗ್ನಲ್ಗಳನ್ನು ಹೊರಹಾಕುತ್ತವೆ.
ಇದೇ ರೀತಿಯಲ್ಲಿ ಮುಂದುವರಿದ ಯಾವುದೇ ನಾಗರಿಕತೆಗಳು ಬ್ರಹ್ಮಾಂಡದಲ್ಲಿ ಇದ್ದರೆ ಅವುಗಳಿಂದ ರೇಡಿಯೋ ಸಿಗ್ನಲ್ಗಳು ಖಂಡಿತ ಹೊರಬರಲು ಸಾಧ್ಯವಿದೆ. ಅಂತಹ ರೇಡಿಯೋ ಸಿಗ್ನಲ್ಗಳನ್ನು ಟೆಕ್ನೋ ಸಿಗ್ನೇಚರ್ಗಳು ಎಂದು ವಿಜ್ಞಾನಿಗಳು ಕರೆದಿದ್ದಾರೆ. ಅವರಿಗೆ ಇವುಗಳನ್ನೇ ಕಂಡುಹಿಡಿಯಬೇಕಾಗಿತ್ತು. ವಿಜ್ಞಾನಿಗಳು ಈ ಕುರಿತು ಶೋಧ ನಡೆಸಲು ಹೊಸ ಪ್ರಾಜೆಕ್ಟ್ ಒಂದನ್ನು ಲಾಂಚ್ ಮಾಡುತ್ತಾರೆ. ಹೆಸರಾಂತ ವಿಜ್ಞಾನಿಗಳಾದ ಫ್ರ್ಯಾಂಕ್ ಡ್ರೇಕ್, ಸ್ಟೀಫನ್ ಹಾಕಿಂಗ್, ಯೂರಿ ಮಿಲ್ಲರ್ ಇವರಂತಹ ಅನೇಕರು ಸೇರಿ 2015ರಲ್ಲಿ ಲಾಂಚ್ ಮಾಡಿದ ಆ ಪ್ರಾಜೆಕ್ಟ್ನ ಹೆಸರೇ ಬ್ರೇಕ್ ಥ್ರೂ ಲಿಸನ್ ಪ್ರಾಜೆಕ್ಟ್. ಸ್ನೇಹಿತರೆ, ವಿಜ್ಞಾನಿಗಳು ನಮ್ಮ ಗ್ಯಾಲಕ್ಸಿಯ ಕೇಂದ್ರಕ್ಕೆ ಹತ್ತಿರವಿರುವ 1700 ನಕ್ಷತ್ರಗಳತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ನಮಗೆ ಗೊತ್ತಿರುವಂತೆ ಒಂದು ನಕ್ಷತ್ರವಿದ್ದ ಮೇಲೆ ಅದರ ಸುತ್ತ ಹಲವಾರು ಗ್ರಹಗಳಂತೂ ಸುತ್ತುತ್ತಿರಲೇಬೇಕು. ಆದರೆ ಗ್ಯಾಲಕ್ಸಿಯ ಕೇಂದ್ರದಲ್ಲಿರುವ ನಕ್ಷತ್ರಗಳನ್ನೇ ಏಕೆ ಅವರು ಟಾರ್ಗೆಟ್ ಮಾಡಿದ್ದರು? ನಮ್ಮ ಭೂಮಿಯ ಉದಾಹರಣೆಯನ್ನು ತೆಗೆದುಕೊಂಡರೆ ಸೂರ್ಯ ಮತ್ತು ಭೂಮಿ ಉಗಮವಾಗಿ 450 ಕೋಟಿ ವರ್ಷಗಳಾದವು. 3 ಲಕ್ಷ ವರ್ಷಗಳ ಹಿಂದಷ್ಟೇ ಮಾನವ ಭೂಮಿಯಲ್ಲಿ ಕಾಣಿಸಿಕೊಂಡ. ಈಗ ಮಾನವ ಅಂತರಿಕ್ಷಕ್ಕೆ ತನ್ನ ಟೆಕ್ನೋ ಸಿಗ್ನೇಚರ್ಗಳನ್ನು ಕಳುಹಿಸಿಕೊಡುವಷ್ಟು ಬೆಳೆದಿದ್ದಾನೆ. ಅಂದರೆ ಇಷ್ಟರಲ್ಲಾಗಲೇ ಸೂರ್ಯನ ಅರ್ಧ ವಯಸ್ಸು ಕಳೆದು ಹೋಗಿದೆ. ಇದರರ್ಥ ನಕ್ಷತ್ರ ತುಂಬ ಹಳೆಯದಾದಷ್ಟು ಅದರ ವ್ಯವಸ್ಥೆಯಲ್ಲಿರುವ ಗ್ರಹಗಳಲ್ಲಿ ಜೀವಿಗಳು ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾವುದೇ ಗ್ಯಾಲಕ್ಸಿಗಳಲ್ಲಿಯೂ ಅಷ್ಟೇ ಅತ್ಯಂತ ಹಿರಿಯ ನಕ್ಷತ್ರವೆಂದರೆ ಅದು ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ, ಅಂದರೆ ಕೇಂದ್ರ ಭಾಗದಲ್ಲಿ ಇರುತ್ತದೆ. ಹಾಗಾಗಿ ವಿಜ್ಞಾನಿಗಳು ನಮ್ಮ ಗ್ಯಾಲಕ್ಸಿಯ ಕೇಂದ್ರ ಭಾಗದಲ್ಲಿರುವ ನಕ್ಷತ್ರಗಳತ್ತ ಗಮನವನ್ನು ಕೇಂದ್ರೀಕರಿಸುವ ಯೋಜನೆ ಹಾಕಿಕೊಳ್ಳುತ್ತಾರೆ. ಈಗ ಅವರಿಗೆ ಹಲವಾರು ರೇಡಿಯೋ ಸಿಗ್ನಲ್ಗಳು ಸಿಗಲಾರಂಭಿಸುತ್ತವೆ. ಆದರೆ ಇಂಥ ರೇಡಿಯೋ ಸಿಗ್ನಲ್ಗಳಲ್ಲಿ ನಕ್ಷತ್ರಗಳ, ಬ್ಲ್ಯಾಕ್ ಹೋಲ್ಗಳ ಮತ್ತು ಪಲ್ಸಾರ್ಗಳ ರೇಡಿಯೋ ಸಿಗ್ನಲ್ಗಳು ಇದ್ದವು. ಜೊತೆಗೆ ಬೇರೆ ಸಿವಿಲೈಸೇಷನ್ಗಳಿಂದ ಬರುವ ಸಿಗ್ನಲ್ಗಳು ಇದ್ದವು. ಇದನ್ನು ಗುರುತಿಸಲು ವಿಜ್ಞಾನಿಗಳಿಗೆ ಕಷ್ಟವಾಯಿತು. ಈ ವಿಧಾನವನ್ನು ವಿಜ್ಞಾನಿಗಳು ಕೈಬಿಡಬೇಕಾಯಿತು. ನಮ್ಮ ಗ್ಯಾಲಕ್ಸಿಯಲ್ಲಿರುವ ಮಿಲಿಯಂತರ ನಕ್ಷತ್ರಗಳಲ್ಲಿ ಕೇವಲ 1700ರಷ್ಟು ಮಾತ್ರ ನಕ್ಷತ್ರಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ಈಗ ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಗಿಂತಲೂ ಹೊರಗಿನ ಗ್ಯಾಲಕ್ಸಿಗಳ ಸಿಗ್ನಲ್ಗಳ ಬಗ್ಗೆ ಶೋಧ ನಡೆಸಲು ತೀರ್ಮಾನಿಸಲಾಯಿತು. 2023ರಲ್ಲಿ ಅಮೆರಿಕಾದ ಗ್ರೀನ್ ಬ್ಯಾಂಕ್ ರೇಡಿಯೋ ಟೆಲಿಸ್ಕೋಪ್ನಲ್ಲಿ ದಾಖಲಾದ ಈ ರೀತಿಯ ಸಿಗ್ನಲ್ಗಳ ಸೈಜ್ ಎಷ್ಟಿತ್ತೆಂದರೆ 1440 TBಯಷ್ಟು ಡಾಟಾ. ಇದನ್ನಂತೂ ಕುಳಿತುಕೊಂಡು ಒಂದೊಂದೇ ನೋಡುವ ಹಾಗಿಲ್ಲ. ಈ ಸಿಗ್ನಲ್ಗಳಲ್ಲಿ ಗ್ರಹಗಳಿಂದ ಬರುವ ಸಿಗ್ನಲ್ಗಳನ್ನು ಬೇರ್ಪಡಿಸುವ ಯೋಜನೆ ಹಾಕಿಕೊಳ್ಳಲಾಯಿತು. ಗ್ರಹಗಳೆಂದರೆ ತಮ್ಮ ಮೂಲ ನಕ್ಷತ್ರಕ್ಕೆ ಪರಿಭ್ರಮಿಸುತ್ತಾ ಇರುವುದರಿಂದ ಅವು ಒಮ್ಮೆ ದೂರ ಹೋದಂತೆ ಮತ್ತೆ ಹತ್ತಿರ ಬಂದಂತೆ ಅದರ ಸಿಗ್ನಲ್ನಲ್ಲಿನ ಫ್ರೀಕ್ವೆನ್ಸಿಯು ವ್ಯತ್ಯಾಸಗೊಳ್ಳುತ್ತದೆ. ಇಂಥ ಸಿಗ್ನಲ್ಗಳನ್ನು ಬೇರ್ಪಡಿಸುವ ಒಂದು ಸಾಫ್ಟ್ವೇರ್ ಅನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸುತ್ತಾರೆ. ಅದುವೇ ಟರ್ಬೋಸೆಟಿ. ಈ ಸಾಫ್ಟ್ವೇರ್ನಲ್ಲಿ ಆ ಸಿಗ್ನಲ್ಗಳನ್ನು ಹಾಕಿ ಗ್ರಹಗಳಿಂದ ಬರುತ್ತಿರುವ ಸಿಗ್ನಲ್ಗಳನ್ನು ಮಾತ್ರ ಬೇರ್ಪಡಿಸಿದಾಗ ವಿಜ್ಞಾನಿಗಳಿಗೆ ದೊರೆತ ಸಿಗ್ನಲ್ಗಳ ಸಂಖ್ಯೆ 6 ಮಿಲಿಯನ್ ಆಗಿತ್ತು. ಅಂದರೆ 60 ಲಕ್ಷ. ಒಟ್ಟು 97 ಗ್ಯಾಲಕ್ಸಿಗಳಲ್ಲಿ 6 ಮಿಲಿಯನ್ ಗ್ರಹಗಳಲ್ಲಿನ ಸಿಗ್ನಲ್ಗಳು ಈಗ ವಿಜ್ಞಾನಿಗಳಿಗೆ ದೊರೆತಿದ್ದವು. ಈಗ ವಿಜ್ಞಾನಿಗಳ ಮುಂದಿದ್ದುದು ಒಂದು ಸಂಶಯ. ಅದೇನೆಂದರೆ ಈ ರೇಡಿಯೋ ಸಿಗ್ನಲ್ಗಳಲ್ಲಿ ನಮ್ಮದೇ ಭೂಮಿಯಿಂದ ಕಳುಹಿಸಿದ ಸ್ಯಾಟಲೈಟ್ಗಳದ್ದು ಆಗಿರಬಹುದಲ್ಲವೇ ಎಂಬುದು. ಅದಕ್ಕೆ ಅವರು ಮತ್ತೊಂದು ಫಿಲ್ಟರ್ ಮುಖೇನ ಹೊರಗಿನ ಗ್ರಹಗಳಿಂದ ಮತ್ತು ನಮ್ಮದೇ ಸ್ಯಾಟಲೈಟ್ಗಳಿಂದ ಬರುವ ಸಿಗ್ನಲ್ಗಳನ್ನು ಪ್ರತ್ಯೇಕಿಸುತ್ತಾರೆ. ಈಗ ವಿಜ್ಞಾನಿಗಳ ಬಳಿ ಕೊನೆಗೆ ಉಳಿದಿದ್ದುದು 1519 ಸಿಗ್ನಲ್ಗಳು ಮಾತ್ರ. ಅಂದರೆ ಇವು ಮಾತ್ರ ಹೊರಗಿನ ಗ್ರಹಗಳಿಂದ ಬರುವಂತಹ ಮತ್ತು ಕೃತಕವಾಗಿ ಹೊರಟಂತಹ ಸಿಗ್ನಲ್ಗಳಾಗಿದ್ದವು. ಅಂದರೆ ಅಲ್ಲೊಂದು ಅಡ್ವಾನ್ಸ್ ಏಲಿಯನ್ ಸಿವಿಲೈಸೇಷನ್ ಅಸ್ತಿತ್ವದಲ್ಲಿ ಇದೆ ಎನ್ನುವುದನ್ನು ಈ ಸಿಗ್ನಲ್ಗಳು ಹೇಳುತ್ತಿದ್ದವು. ಈಗ ವಿಜ್ಞಾನಿಗಳು 1519 ಸಿಗ್ನಲ್ಗಳನ್ನು ಒಂದೊಂದಾಗಿ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಸ್ನೇಹಿತರೆ, ಇಲ್ಲಿ ವಿಜ್ಞಾನಿಗಳಿಗೆ ಅಚ್ಚರಿಯ ಶೋಧಗಳು ಸಿಗಬೇಕಿತ್ತು. ಆದರೆ ದುರದೃಷ್ಟವಶಾತ್ ಆ ಸಿಗ್ನಲ್ಗಳೆಲ್ಲವೂ ಭೂಮಿಯಿಂದ ಉತ್ಪತ್ತಿಯಾದ ರೇಡಿಯೋ ಸಿಗ್ನಲ್ಗಳೇ ಆಗಿದ್ದವು. ಅಂದರೆ ನಮ್ಮ ಟಿವಿ, ರೇಡಿಯೋ, ಮೊಬೈಲ್ ಫೋನ್ಗಳಿಂದ ಬಿಡುಗಡೆಯಾದ ರೇಡಿಯೋ ಸಿಗ್ನಲ್ಗಳೇ ಅವಾಗಿದ್ದವು. ವಿಜ್ಞಾನಿಗಳು ಪ್ರಾರಂಭದಲ್ಲಿ ಮಾಡಿದ ಒಂದು ತಪ್ಪಿನಿಂದ ಅವರು ಸಿಗ್ನಲ್ಗಳನ್ನು ಫಿಲ್ಟರ್ ಮಾಡುವಾಗ ಈ ಸಿಗ್ನಲ್ಗಳ ಬಗ್ಗೆ ಗಮನ ಹರಿಸಿರಲೇ ಇಲ್ಲ. ಇದನ್ನು ಬ್ಯಾಕ್ಗ್ರೌಂಡ್ ನಾಯ್ಸ್ ಎಂದೇ ಅವರು ತಿಳಿದುಕೊಂಡಿದ್ದರು. ಆದರೆ
ಕೊನೆಗೆ ಉಳಿದಂತಹ ಸಿಗ್ನಲ್ಗಳು ಇವೇ ಆಗಿದ್ದವು. ಸ್ನೇಹಿತರೆ, ಆ 97 ಗ್ಯಾಲಕ್ಸಿಗಳಲ್ಲಿ ಲಕ್ಷ ಕೋಟಿಗಳಷ್ಟು ಗ್ರಹಗಳಿದ್ದಿರಬಹುದು. ಅಷ್ಟೂ ಗ್ರಹಗಳಿಂದ ಒಂದೇ ಒಂದು ರೇಡಿಯೋ ಸಿಗ್ನಲ್ಗಳು ಬಂದಿರಲಿಲ್ಲವೆಂದರೆ ಏನರ್ಥ? ನಮ್ಮ ಬ್ರಹ್ಮಾಂಡದಲ್ಲಿ ನಮ್ಮನ್ನು ಬಿಟ್ಟು ಬೇರಾರೂ ಇಲ್ಲವೆಂದೇ ಅರ್ಥ. ನಾವು ಇಷ್ಟು ವರ್ಷ ಉನ್ನತ ಮಟ್ಟದ ಏಲಿಯನ್ ನಾಗರಿಕತೆಯೊಂದು ಬ್ರಹ್ಮಾಂಡದ ಮೂಲೆಯೊಂದರಲ್ಲಿ ಖಂಡಿತ ಇದ್ದಿರಬೇಕು ಎಂಬುದನ್ನು ನಂಬಿಕೊಂಡು ಬಂದಿದ್ದೇವೆ. ಆದರೆ ನಮಗೆ ಇದುವರೆಗೂ ಅಂಥ ಸಿವಿಲೈಸೇಷನ್ಗಳ ಕುರುಹು ಸಿಕ್ಕೇ ಇಲ್ಲ. ಈಗ ಈ ಬ್ರೇಕ್ ಥ್ರೂ ಲಿಸನ್ ಪ್ರಾಜೆಕ್ಟ್ನಿಂದ ಯಾವುದೇ ಏಲಿಯನ್ ಸಿವಿಲೈಸೇಷನ್ನ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಹಾಗಾಗಿ ಈ ಬ್ರಹ್ಮಾಂಡದಲ್ಲಿ ನಮ್ಮನ್ನು ಬಿಟ್ಟು ಬೇರಾರೂ ಇಲ್ಲ, ನಾವು ಒಂಟಿ ಎಂಬುದನ್ನು ನಂಬಬೇಕಾಗುತ್ತದೆ. ಆದರೆ ಮಾನವ ಸಂಶೋಧನೆಗಳನ್ನು ಯಾವತ್ತೂ ನಿಲ್ಲಿಸುವುದಿಲ್ಲ. ಪ್ರಯತ್ನ ಸದಾ ನಡೆಯುತ್ತಲೇ ಇರುತ್ತದೆ. ಮುಂದೊಂದು ದಿನ ನಮ್ಮ ಟೆಕ್ನಾಲಜಿ ಅಪ್ಗ್ರೇಡ್ ಆದಾಗ ನಾವು ಅನಂತ ಬ್ರಹ್ಮಾಂಡದಲ್ಲಿ ನಮ್ಮಂತೆಯೇ ಅಥವಾ ನಮಗಿಂತ ಮುಂದುವರಿದ ಒಂದು ಏಲಿಯನ್ ಸಿವಿಲೈಸೇಷನನ್ನು ಕಂಡುಹಿಡಿಯಲೂಬಹುದು. ನೀವೇನಂತೀರಾ ಹೇಳಿ? ಈ ಅನಂತ ಬ್ರಹ್ಮಾಂಡದಲ್ಲಿ ನಾವು ಒಂಟಿಯೇ ಅಥವಾ ಬೇರೆ ಏಲಿಯನ್ ಸಿವಿಲೈಸೇಷನ್ಗಳು ಬದುಕಿದ್ದಿರಬಹುದೇ? ಕಮೆಂಟ್ನಲ್ಲಿ ತಿಳಿಸಿ.